ಧರ್ಮಸ್ಥಳ ಫೈಲ್ಸ್ ಇವರಿಗೆ ಶಾಕ್. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ನಲ್ಲಿ ಅಮಿತ್ ಶಾ ಎಂಟ್ರಿ ಹಾಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಆರೋಪದ ಪ್ರಕರಣ ಅಮಿತ್ ಶಾ ಬಿಗ್ ಎಂಟ್ರಿ. ಧರ್ಮಸ್ಥಳ ಫೈಲ್ಸ್ ಇವರಿಗೆ ಶಾಕ್ ಫಿಕ್ಸ್ ಆಗಿದೆ. ಧರ್ಮಸ್ಥಳ ಕೇಸ್ನಲ್ಲಿ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ ಪ್ರಕರಣ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆಗೆ ಹೆಚ್ಚುತ್ತಿದೆ ಒತ್ತಡ. ಅಮಿತ್ ಶಾ ಭೇಟಿಯಾದ ಪ್ರಮುಖ ಸ್ವಾಮೀಜಿಗಳ ನಿಯೋಗ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿ ನೇತೃತ್ವದಲ್ಲಿ ಭೇಟಿ. ದೆಹಲಿಯ ಗೃಹ ಸಚಿವಾಲಯದ ಕಚೇರಿಯಲ್ಲಿ ಶಾ ಜೊತೆಗೆ ಮಂಥನ. ಮೋದಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸುವಂತಹ ಸಾಧ್ಯತೆ. ಧರ್ಮಕ್ಷೇತ್ರದ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕುವ ಭರವಸೆ. ಈ ಸಂಬಂಧ ಹೊಸ ಕಾನೂನು ಜಾರಿ ಮಾಡುವಂತಹ ಬಗ್ಗೆ ಶಾ ಭರವಸೆ. ಎನ್ಐಎ ತನಿಖೆ ಧರ್ಮಸ್ಥಳ ಕೇಸನ್ನ ಒಪ್ಪಿಸುತ್ತಾ ಕೇಂದ್ರ ಸರ್ಕಾರ ಎನ್ನುವಂಥದ್ದು. ಎಸ್ ವೀಕ್ಷಕರೇ, ಧರ್ಮಸ್ಥಳ ಕೇಸ್ನಲ್ಲಿ, ಧರ್ಮಸ್ಥಳ ಪ್ರಕರಣದಲ್ಲಿ, ಧರ್ಮಸ್ಥಳ ತನಿಖೆಯಲ್ಲಿ ಎಂಟ್ರಿ ಕೊಡ್ತಿರುವಂಥದ್ದು ಅಮಿತ್ ಶಾ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು, ಬೆಳವಣಿಗೆಗಳು ಆಗ್ತಾ ಇರುವಂತಹ ಇದೇ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಎನ್ಐಎ ತನಿಖೆಯನ್ನ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೋರಾಟವನ್ನ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾ ಎಂಟ್ರಿ ಈಗ ಕುತೂಹಲವನ್ನ ಮೂಡಿಸಿದೆ. ಮೋದಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ. ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ಅನಾಮಿಕ ದೂರವಾದಾರ ಬರ್ತಾನೆ, ಆತ ಚಿನ್ನಯ್ಯ ಅಂತ ಗೊತ್ತಾಗುತ್ತೆ. ಅನಾಮಿಕ ದೂರುದಾರ ಹೇಳಿದ್ ಈ ಕಡೆ ಆಗಿರಿ, ಆ ಕಡೆ ಆಗಿರಿ, ಮತ್ತೊಂದು ಕಡೆ ಆಗಿರಿ ಅಂತ ಹೇಳ್ತಾನೆ. ಆತ ಹೇಳಿರುವ ಕಡೆಯಲ್ಲಿ, ತೋರಿಸಿರುವ ಕೈ ಕಡೆಯಲ್ಲಿ SIT ತನಿಖಾ ತಂಡ ಅಗಿಯುವಂತ ಕೆಲಸವನ್ನು ಮಾಡುತ್ತೆ. ಇದನ್ನ ಕರ್ನಾಟಕ ಅಲ್ಲ ವೀಕ್ಷಕರೇ, ಭಾರತ ಅಲ್ಲ, ಇಡೀ ಪ್ರಪಂಚವೇ ಧರ್ಮಸ್ಥಳದಲ್ಲಿ ಹತ್ಯಾಕಾಂಡ ಅಂತ ಹೇಳಿ, ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಹಾಕ್ತಾರೆ. ಅದಾದ ಮೇಲೆ ಈಗ ಗೊತ್ತಾಗುತ್ತೆ, ನನಗೆ ಮಟ್ಟಣ್ಣನವ್ರು ಹೇಳಿದ್ರು, ತಿಮರೋಡಿ ಅವ್ರು ಹೇಳಿದ್ರು, ಹಿಂಗ್ ಮಾಡು ಅಂತ ಅವ್ರು ಹೇಳಿದ್ರು, ಹಿಂಗ್ ಮಾಡು ಅಂತ ಇವ್ರು ಹೇಳಿದ್ರು ಅಂತ ಈಗ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಇದು ಸಣ್ಣ ವಿಚಾರ ಅಂತ ನಿಮ್ಗೆಲ್ಲ ಅನ್ನಿಸ್ತಾ ಇದೆಯಾ? ಛೇ, ಇಲ್ಲವೇ ಇಲ್ಲ. ಸುಳ್ಳು ಸುದ್ದಿ ಎಷ್ಟರ ಮಟ್ಟಿಗೆ ಸದ್ದನ್ನ ಮಾಡಿತ್ತೋ, ಸತ್ಯದ ಸುದ್ದಿ ಅದಕ್ಕಿಂತ 2 ಪಟ್ಟು ಸದ್ದನ್ನ ಮಾಡಬೇಕು. ಆಗ ಮಾತ್ರ ಸತ್ಯದ ಸುದ್ದಿ ಬಯಲಾಗತ್ತೆ, ಗೊತ್ತಾಗತ್ತೆ ಎಲ್ರಿಗೂ ಕೂಡ. ಈಗ ಧರ್ಮಸ್ಥಳ ತನಿಖೆಯಲ್ಲಿ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಎನ್ಐಎ ತನಿಖೆ ಹೆಚ್ಚಾಗ್ತಾ ಇತ್ತು ಒತ್ತಡ. ಅಮಿತ್ ಶಾ ಭೇಟಿಯಾದ ಪ್ರಮುಖ ಸ್ವಾಮೀಜಿಗಳು ನಿಯೋಗವನ್ನು ಮಾಡಿಕೊಂಡಿದ್ದಾರೆ. ವಜ್ರದೇಹಿ ಮಠದ ರಾಜಶೇಖರಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಭೇಟಿಯನ್ನ ಮಾಡಿದ್ದಾರೆ. ದೆಹಲಿಗೆ ಗೃಹ ಸಚಿವಾಲಯದ ಕಚೇರಿಯಲ್ಲಿ ಶಾ ಜೊತೆಗೆ ಮಂಥನ ಮಾಡಿದ್ದಾರೆ. ಮೋದಿ ನೇತೃತ್ವದ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ನಡೆಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಸೊ ಧರ್ಮಕ್ಷೇತ್ರ ಧರ್ಮಸ್ಥಳ ಅದರ ವಿರುದ್ಧದ ಅಪಪ್ರಚಾರಕ್ಕೆ ಕಡಿವಾಣ ಹಾಕುವಂತಹ ಭರವಸೆ ಇದೆ. ಸೋಷಿಯಲ್ ಮೀಡಿಯಾ ಇದೆ, ನಂದೊಂದು ಅಕೌಂಟ್ ಇದೆ, ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೀನಿ. ನಾ ಹೇಳದಷ್ಟೇ ಸತ್ಯ, ಬಟಾ ಬೈಲ ಮಾಡ್ತೀನಿ ಸತ್ಯನ ಅಂತ ಹೇಳ್ಬಿಟ್ಟು ನಾನು ಒಂದು ತಮ್ನೇಲ್ ಹಾಕ್ತೀನಿ, ಎಲ್ಲರೂ ಬಂದು ನೋಡ್ಬಿಡ್ತಾರೆ ಅಂತ ಸಾಕಷ್ಟು ಜನ ವ್ಯೂಸ್ಗೆ, ದುಡ್ಡಿಗೆ ಮಾಡ್ತಾ ಇದ್ರಲ್ಲ. ಇಲ್ಲದೆ ಹೋಗಿದ್ದು ಸತ್ಯಗಳು ಗೊತ್ತಿಲ್ಲದೆ ಯಾರೋ ಒಬ್ಬರ ಬಾಯಿಂದ ಬಂದಿರುವಂತಹ ಸತ್ಯಗಳನ್ನ ಇಟ್ಕೊಂಡು ವಿಡಿಯೋಗಳನ್ನ ಮಾಡ್ತಿದ್ರಲ್ಲ, ಅದೆಲ್ಲದಕ್ಕೂ ಈಗ ಗಡಿವಾಡ ಬೀಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.